ಚಿಕ್ಕಬಳ್ಳಾಪುರ ನಗರ ಉಪವಿಭಾಗದಿಂದ ಜಿಲ್ಲಾ ಕೇಂದ್ರವಾಗಿ ಪರಿವರ್ತನೆಯಾಗುವುದಕ್ಕೂ ಮೊದಲೇ ಪ್ರತಿಷ್ಠಿತ ಬಡಾವಣೆ ಎಂಬ ಖ್ಯಾತಿಗೆ ಪಾತ್ರವಾಗಿದ್ದ ಪ್ರಶಾಂತ ನಗರದಲ್ಲಿ ಮೊದಲ ಬಾರಿಗೆ ಊರ ಜಾತ್ರೆ ಮಾಡಲಾಗಿದೆ. ಸ್ಥಳೀಯ ದೇವತೆಗಳಾದ ಚೌಡಮ್ಮ, ಗಂಗಮ್ಮ ಹಾಗೂ ಮುತ್ಯಾಲಮ್ಮ ಶಕ್ತಿ ದೇವತೆಗಳಿಗೆ ದೀಪ ಬೆಳಗಿಸಿ ಉತ್ತಮ ಮಳೆಯಾಗಿ ಜನರು ಸಮೃದ್ಧಿಯಿಂದ ಜೀವಿಸಲಿ ಎಂದು ಪ್ರಾರ್ಥಿಸಲಾಯಿತು. ಜಿಲ್ಲಾ ಕೇಂದ್ರವಾಗಿ ಚಿಕ್ಕಬಳ್ಳಾಪುರ ರೂಪುಗೊಂಡ ಮೇಲೆ ನಗರ ಬೃಹದಾಕಾರವಾಗಿ ಬೆಳೆಯುತ್ತಿದೆ. ಅದಕ್ಕೂ ಮೊದಲೇ ಪ್ರತಿಷ್ಠಿತ ಬಡಾವಣೆ ಎಂದೇ ಖ್ಯಾತಿ ಪಡೆದಿದ್ದ ಪ್ರಶಾಂತ ನಗರ ಚಿಕ್ಕಬಳ್ಳಾಪುರ ದೊಡ್ಡ ಜನ ನೆಬಿಡ ನಗರವಾಗಿ ಹೊರಹೊಮ್ಮಿತ. ಅಂದಿನಿಂದಲೂ ಇಡೀ ನಗರ ಒಟ್ಟಾಗಿ ಊರ ಜಾತ್ರೆ ಹಬ್ಬ ಮಾಡಿರಲಿಲ್ಲ. ಈ ವರ್ಷ ಮೊದಲ ಬಾರಿಗೆ ಊರ ಜಾತ್ರೆ ಮಾಡಿ ಗ್ರಾಮ ದೇವತೆಗಳಾದ ಚೌಡಮ್ಮ, ಗಂಗಮ್ಮ ಮತ್ತು ಮುತ್ಯಾಲಮ್ಮ ದೇವರ ಮೆರವಣಿಗೆ ಮಾಡಿ ಎಲ್ಲಾ ದೇವರಿಗೆ ತಂಬಿಟ್ಟು ದೀಪ ಬೆಳಗಿಸಿದ್ರ. ಆಕರ್ಷಕ ದೀಪ ಹೊತ್ತು ಸಾಗಿದ ಸುಮಂಗಳಿಯರು ತಮ್ಮ ಮನೆಗಳಿಂದ ತಂದಿದ್ದ ದೀಪಗಳನ್ನ ದೇವರಿಗೆ ಸಮರ್ಪಿಸಿದ್ರ. ಪ್ರಶಾಂತ ನಗರದ ನಗರಸಭಾ ಸದಸ್ಯ ಗಜೇಂದ್ರ ಮಾತನಾಡಿ, ಇದೇ ಮೊದಲ ಬಾರಿಗೆ ಪ್ರಶಾಂತ ನಗರದಲ್ಲಿ ಊರ ಜಾತ್ರೆ ಮಾಡುತ್ತಿದ್ದು, ದೇವರು ಜನರಿಗೆಲ್ಲ ಒಳ್ಳೆಯದನ್ನ ಮಾಡಿ ಈ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ನಡೆಯುವಂತೆ ನೋಡಿಕೊಳ್ಳಲಿ ಮತ್ತು ಪ್ರತಿ ವರ್ಷ ಜಾತ್ರೆ ಮಾಡುವ ಅವಕಾಶವನ್ನ ದೇವರು ಕಲ್ಪಿಸಲಿ. ಈ ಬಾರಿ ಜಾತ್ರೆಗೆ ಸಹಕಾರ ನೀಡಿದ ನಗರದ ಹಿರಿಯರು, ಕೇರಿಯರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದ್ರ. ಚಿಕ್ಕಬಳ್ಳಾಪುರ ಪ್ರಶಾಂತ್ ನಗರ ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಇದು ಮೊದಲನೇ ಬಾರಿ ಎಲ್ಲ ಸಾಮೂಹಿಕವಾಗಿ ಪ್ರಶಾಂತ್ ನಗರದ ಎಲ್ಲ ನಿವಾಸಿಗಳು ಮೊದಲನೇ ವರ್ಷ ಈ ಸಲ ಜಾತ್ರೆ ಮಾಡಬೇಕಂತೇಳ್ಬಿಟ್ಟು ಅಂದ್ಕೊಂಡು ಈ ಸಲ ಯಶಸ್ವಿಯಾಗಿ ಪ್ರತಿ ಮನೆಯಿಂದನೂ ದೀಪಗಳು ಅಲಂಕಾರ ಶೃಂಗಾರ ಮಾಡಿಕೊಂಡು ದೀಪಗಳು ತೊಗೊಂಬಂದು ಶ್ರೀ ಗಂಗಮ್ಮ, ಚೌಡೇಶ್ವರಿ, ಮುತ್ಯಾಲಮ್ಮ ಅವರಿಗೆ ಇವತ್ತು ದೀಪ ಬೆಳಗುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಇದು ಮೊದಲನೇ ವರ್ಷ ಶುರು ಮಾಡಿದ್ದೀವಿ. ಇನ್ನು ಪ್ರತಿ ವರ್ಷವೂ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ದೇವರ ಆಶೀರ್ವಾದ ಎಲ್ಲರೂ ನಮ್ಮ ನಗರದ ಮೇಲೆ ತಿರ್ಗಾ ಎಲ್ಲ ಮಳೆ ಬೆಳೆ ಆಗಲಿ ಅಂಥೇಳಿ ರೈತರಿಗೆ ಈ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾಯಿದ್ವಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಕೋರ್ತಾ ಇದ್ದೀನಿ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.